ಈಗಾಗಲೇ ಈ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂತ ಆಕ್ರೋಶ ಸಾಕಷ್ಟು ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆಕ್ರೋಶಕ್ಕಿಂತ ಹಲವರು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ರಾಜೀನಾಮೆ ಪರ್ವ ಸದ್ಯಕ್ಕೆ ಈಗ ಮುಂದುವರಿತಾ ಇದೆ. ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಿನ್ನೆ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ರು ಗುಬ್ಬಿ ಶ್ರೀನಿವಾಸ್. ಆನಂತರ ಡಿಕೆ ಶಿವಕುಮಾರ್ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಆದರೆ ಅದಕ್ಕೂ ಕೂಡ ಜಗ್ಗಿಲ್ಲ ಶಾಸಕರು ಅನ್ನುವಂತ ಮಾಹಿತಿ. ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪಾಲಿಟಿಕ್ಸ್ ಶುರುವಾಗಿದೆ. ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನಿನ್ನೆ ಘೋಷಣೆ ಮಾಡಿದ್ರು. ಇವತ್ತು ರಾಜೀನಾಮೆ ಸಲ್ಲಿಕೆ ಮಾಡಲಿದ್ದಾರೆ. ಗುಬ್ಬಿ ಶ್ರೀನಿವಾಸ್ಗೆ ಸಿಎಂ ಡಿಕೆ ಶಿವಕುಮಾರ್ 10 ಬಾರಿ ಕರೆ ಮಾಡಿದ್ದಾರೆ, ಮಾತಾಡೋದಕ್ಕೆ ಪ್ರಯತ್ನಿಸಿದ್ದಾರೆ. ಮನವೊಲಿಕೆ ಪ್ರಯತ್ನ ನಡೆದಿದೆ, ಆದರೆ ಮನವೊಲಿಕೆಗೆ ಬಗ್ಗಿಲ್ಲ ಅನ್ನುವಂತ ಮಾಹಿತಿ. ರಾಜೀನಾಮೆ ಕೊಡಬೇಡಿ ಅಂತ ಮನವೊಲಿಕೆಗೆ ಪ್ರಯತ್ನಿಸಿದ್ದಾರೆ. ಸಿಎಂ ಹಾಗೂ ಸಚಿವರ ಮನವೊಲಿಕೆ ಪ್ರಯತ್ನ ವಿಫಲ ಆಗಿದೆ ಅನ್ನುವಂತ ಮಾಹಿತಿ. ರಾಜೀನಾಮೆ ಕೊಡೋದಕ್ಕೆ ಗುಬ್ಬಿ ಶ್ರೀನಿವಾಸ್ ನಿರ್ಧಾರವನ್ನ ಮಾಡಿದ್ದಾರೆ. ಇವತ್ತು ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಈಗಾಗಲೇ ಘೋಷಣೆ ಮಾಡಿದ್ದಾಗಿದೆ. ಬಹಳ ಬೇಸರ ಆಗಿದೆ, ನಾನು ಈಗಾಗಲೇ ಗೆದ್ದಿದ್ದೇನೆ, 3 ಬಾರಿ ಗೆದ್ದ ನಂತರದಲ್ಲೂ ಕೂಡ ನನಗೆ ಸಿಗುತ್ತೆ ಅನ್ನುವಂತ ಒಂದಷ್ಟು ನಿರೀಕ್ಷೆಗಳಿದ್ವು. ಆದರೆ ನಿರೀಕ್ಷೆ ಹುಸಿಯಾಗಿದೆ. ಇಲ್ಲಿ ಕೆಲಸ ಮಾಡದಂತ ಸಂದರ್ಭದಲ್ಲಿ ಈ ಹುದ್ದೆಗಳು ಸಿಗೋದೇ ಇಲ್ಲ. ಹಾಗಾಗಿ ಬೇಸರದಿಂದ ನಾನು ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಘೋಷಣೆ ಮಾಡಿದ್ರು. ಪಕ್ಷದಲ್ಲೇ ಮುಂದುವರಿತೇನೆ, 1 ವರ್ಷ ಪಕ್ಷದಲ್ಲೇ ಇರ್ತೇನೆ, ಪಕ್ಷ ಬಿಟ್ಟು ರಾಜೀನಾಮೆ ಕೊಡುವಂತದ್ದೇನಿಲ್ಲ, ಆದರೆ ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಇವತ್ತು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿ. ಆ ನಂತರದಲ್ಲಿ ಈಗ ಏನಾದರೂ ಕೊನೆ ಹಂತದಲ್ಲಿ ಏನಾದರೂ ಸಿಎಂ ಹಾಗೂ ಅಥವಾ ಇನ್ನಿತರ ಸಚಿವರು ಯಾರಾದರೂ ಮನವೊಲಿಕೆ ಮಾಡಿ ಆ ಮನವೊಲಿಕೆಗೆ ಭಕ್ತಾರ ಗುಬ್ಬಿ ಶ್ರೀನಿವಾಸ್ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕಿದೆ. ಆದರೆ ನಿನ್ನೆ 10 ಬಾರಿ ಕರೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಕರೆ ಮಾಡಿ ಮಾತಾಡಿದ್ರು ಕೂಡ ಯಾವುದೇ ಮನವೊಲಿಕೆಗೂ ಕೂಡ ಬಗ್ಗಿಲ್ಲ ಅನ್ನುವಂತ ಮಾಹಿತಿ. ಹಾಗಾಗಿ ಇವತ್ತೇನಾಗುತ್ತೆ ಅನ್ನುವಂತ ಕುತೂಹಲ. ರಾಜೀನಾಮೆ ಸಲ್ಲಿಕೆ ಮಾಡೇ ಬಿಡ್ತಾರಾ ಅಥವಾ ಯಾರಾದರೂ ಈ ಸಮಾಧಾನಗೊಳಿಸಿದಂತ ಸಂದರ್ಭದಲ್ಲಿ ಸಮಾಧಾನ ಆಗ್ತಾರಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ.